ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೀನಿ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇವನಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಪುಟ್ಟವರು ಇವನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವನ ಹೇರ್ ಕಟ್ ತುಂಬ ಕಾಸ್ಟ್ಲಿ. ಅಲ್ಲಿಂದ ಬಂದ ಮೇಲೆ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಶೋ ಆಫ್ ಮಾಡ್ತಾ ಇದ್ದಾನೆ ಇಲ್ಲಿ ಮನೇಲಿ ತುಂಬ. ಟಾಟಾ ಬಾಯ್ ಮಾಡು. ಏನು ನಮ್ಮ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳಿರೋದ್ರಿಂದ ನನ್ನ ಮಗಳಿಗೆ ಪಾರ್ಕಿಗೆ ಕರ್ಕೊಂಬರೋಕ್ಕೆ ಆಗ್ತಾಯಿಲ್ಲ. ಸೊ ಟೈಮ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತಿನ ದಿನದ್ದು ಕೊನೆಯ ಆಟ ಈ ಪಾರ್ಕಲ್ಲಿ ನನ್ನ ಮಗಳದು. ಯಾಕಂದರೆ ನಾವು ಈ ಏರಿಯಾದಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಸೊ ಅದಕ್ಕೆ ಪಾರ್ಕಲ್ಲಿ ತುಂಬ ಹೊತ್ತು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ದೀನಿ. ತುಂಬ ದಿನ ಆದಮೇಲೆ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಬಂದಿರೋದ್ರಿಂದ ಅವಳು ಕೂಡ ಎಂಜಾಯ್ ಮಾಡ್ತಿದ್ದಾಳೆ. ನಾನು ಅವಳನ್ನ ಪಾರ್ಕಿಗೆ ಕರ್ಕೊಂಡು ಬಂದಾಗ ಏನೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ಅವಳ ಪಾಡಿಗೆ ಅವಳಿಗೆ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಸೊ ಅವಳಿಗೆ ಮಣ್ಣಲ್ಲಿ ತುಂಬ ಇಷ್ಟ ಇರೋದ್ರಿಂದ ಅವಳು ಮಣ್ಣು ಜೊತೆಗೆ ಚೆನ್ನಾಗಿ ಆಟ ಆಡ್ಕೊತಾ ಇರ್ತಾಳೆ. ಅಯ್ಯಯ್ಯಯ್ಯಯ್ಯೋ, ಯಾಕೆ ಅಣ್ಣ ಏನಾದರೂ ನೀವೇ ನಾನು ಆಡ್ತಿದ್ಲೆ ಹೆಂಗೋ ಡ್ಯಾನ್ಸ್ ಪಾಪ. ಇಲ್ಲಪ್ಪ, ನೀವಿವಾಗ ಇವ್ರು ಎಲ್ಲರನ್ನೂ ಯಾರೆಲ್ಲ ನೋಡಿದ್ರಿ ಅಲ್ವಾ, ಇವರೆಲ್ಲರೂ ನಮಗೆಲ್ಲರೂ ಫ್ರೆಂಡ್ಸು. ಸೊ ನಾವಿಲ್ಲಿಂದ ಮೂವ್ ಆಗ್ತಿರೋದಕ್ಕೆ ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಿಸ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ ನಮ್ಮನ್ನು. ನಾವು ಕೂಡ ಅವ್ರನ್ನೆಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ಹೋದ್ಮೇಲೆ ಹೆಂಗಿರ್ತೀವಿ ಏನೂ ಗೊತ್ತಿಲ್ಲ. ಸೊ ಎಲ್ಲರೂ ಬಂದು ಮೀಟ್ ಮಾಡ್ತಾ ಇದ್ದಾರೆ. ಇವ್ರು ಬಂದು ಡ್ಯಾನ್ಸ್ ಟೀಚರು. ನನ್ನ ಮಗಳಿಗೆ ಇವಾಗಲಿಂದನೇ ಡ್ಯಾನ್ಸ್ನ ಕಲಿಸ್ಕೊಡ್ತಾ ಇದ್ದಾರೆ ಮನೆ ಹತ್ರನೇ ಬಂದು. ನನ್ನ ಮಗಳು ಎಷ್ಟು ಲಕ್ಕಿ ಅಂತ ನಾನು ಅನ್ಕೊತಾ ಇದ್ದೀನಿ ಇವಾಗ. ಇವ್ರು ಬರೋ ಕರೆಕ್ಟ್ ಟೈಮ್ಗೆ ನನ್ನ ಮಗಳು ಕೂಡ ಈ ಥರ ಡ್ರೆಸ್ ಹಾಕ್ಕೊಂಡು ಬೇರೆ ರೆಡಿ ಆಗಿಬಿಟ್ಟಿದ್ದಾಳೆ. ನನಗೂ ಮತ್ತು ಶೇಷು ಅವ್ರಿಗೆ ತುಂಬಾ ಇಷ್ಟ ಆಯಿತು. ಇವ್ರ ಹತ್ರನೇ ಶಾನ್ವಿಕಾ ಭರತನಾಟ್ಯ ಕಲಿಬೇಕಂತ ಹೇಳ್ಬಿಟ್ಟು. ಏನಂದರೆ ಇವರು ಇವಾಗ ದುಬೈಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಅಲ್ಲಿ ಕೆಲಸ ಸಿಕ್ಕಿರೋದ್ರಿಂದ ಇವಾಗ ಇವ್ರು ಕೂಡ ಮೂವ್ ಆಗ್ತಾ ಇದ್ದಾರೆ ಈ ಕಡೆಯಿಂದ. ಅಟ್ಲೀಸ್ಟ್ ಅವಾಗಾದರೂ ಇವ್ರು ಇರಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋಗೋಕ್ಕೆ ಮುಂಚೆ ನನ್ನ ಮಗಳಿಗೆ 2 ಸ್ಟೆಪ್ನ ಕಲಿಸ್ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಇವ್ರು ಇವಾಗ ಶಾನ್ವಿಕಂಗೆ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು. ಏನು ಗೊತ್ತಾ, ಅವತ್ತು ನೈಟೇ ಬಂದುಬಿಟ್ಟು ಪುಟ್ಟು ಅವ್ರದ್ದು ಬರ್ಡೇ ಇತ್ತು. ಎಲ್ಲ ಫ್ರೆಂಡ್ಸೂ ಮನೆ ಹತ್ರ ಸೇರಿಕೊಂಡು ಇವ್ರಿಗೆ ಕೇಕ್ ಕಟಿಂಗ್ ಮಾಡಿಸ್ತಾಯಿದ್ರು. ಅವತ್ತಿನ ದಿನ ನಾವೆಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ನಾವು ಮಾತ್ರ ಇವ್ರನ್ನ ಮಿಸ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಯಾವ ವರ್ಷವೂ ನಾವು ಮಿಸ್ ಮಾಡ್ಕೊತಿರ್ಲಿಲ್ಲ. ನಮ್ಮ ಮನೇಲಿ ಫಸ್ಟ್ ಕೇಕ್ ಕಟ್ ಮಾಡಿಸ್ತಾಯಿದ್ವಿ. ಆದರೆ ಈ ವರ್ಷ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋಸ್ ಬಂದು ಅವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರಿಂದ ನೈಟಲ್ಲಿ ಬ್ಲರ್ ಆಗಿದೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹುಟ್ಟಿದಾಗಿಂದ ಒಂದೇ ಏರಿಯಾದಲ್ಲಿದ್ದು ಎಜುಕೇಷನ್ ಎಲ್ಲ ಒಂದೇ ಕಡೆ ಮಾಡಿ, ಸೊ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದಾಗ ಎಲ್ಲರೂ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಇಲ್ಲಿ ಸೂರಜಣ್ಣ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ಪುಟ್ಟವ್ರಿಗೆ. ಎಲ್ಲರೂ ಅಷ್ಟೇ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ. ನಾವು ಕೂಡ ಎಲ್ಲರೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡಿದ್ದಾರೆ ಇವ್ರು ನೈಟ್. ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಡೈರೆಕ್ಟಾಗಿ ಮಠಕ್ಕೆ ಬಂದಿದ್ದೀವಿ. ಯಾಕೆ ಗೊತ್ತಾ, ನಮ್ಮ ಮಾವ ಇದ್ದಾರಲ್ಲ ಅವರಪ್ಪಂದು ತಿಥಿ ಇದೆ. ಸೊ ಅದಕ್ಕೆ ನಾವಿಲ್ಲಿ ಎಲ್ಲರೂ ಜಾಯ್ನ್ ಆಗಿದ್ದೀವಿ ಇವ್ರ ಜೊತೆಲಿ. ಹೋಗಿರೋರೆಲ್ಲ ನಾವು ಅಲ್ಲೇ ನಮಸ್ಕಾರ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಬಂದಿರಲಿಲ್ಲ ಅಲ್ಲ, ಸೊ ಅವ್ರಿಗೆಲ್ಲರಿಗೂ ವೀಡಿಯೋ ಕಾಲ್ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇಲ್ಲಾಂದರೆ ಫೋಟೋ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಮಾಡ್ತಾಯಿದ್ವಿ. ನಾವಿಲ್ಲಿ ಇವಾಗ ಇವ್ರ ಜೊತೆ ಜಾಯ್ನ್ ಆಗಿದ್ದೀವಿ. ಶಾನು ನೋಡಿಲಿ, ಹಾಂ ಅದು ನೋಡು ಸ್ಟೈಲ್ ತಿನ್ನೋದು. ಏನು ಯಾರು ಕೊಡಿಸಿದ್ದು?
ಯಾರು ಕೊಡಿಸಿದ್ದು? ಆ ಸ್ಪೆಕ್ಸ್ ಯಾರು ಕೊಡಿಸಿದ್ದು? ಅದು ಯಾರು ಕೊಡಿಸಿದ್ದು? ದೊಡ್ಡಪ್ಪ ಎಲ್ಲಿ? ದೊಡ್ಡಪ್ಪಂಗೆ ತೋರಿಸು. ಏ ಕಿಶಿ ಮಾಡು. ಇಲ್ಲಿ ನಾವು ಊಟಕ್ಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರೋಂಗೆ ಎಲ್ಲ ಮಟ್ಟಗಳಲ್ಲೂ ಊಟ ಹಾಕೋದು ಸ್ವಲ್ಪ ಲೇಟೆ, ಸ್ವಲ್ಪ ಏನು ಜಾಸ್ತಿನೇ ಲೇಟು. ಇಲ್ಲಿ ಶಾನಿಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿರೋದ್ರಿಂದ ಹಠ ಮಾಡ್ತಿದ್ಲು. ಅದಕ್ಕೆ ನಾನು ಓಡಾಡ್ಕೊಳ್ಳಿ ಅಂತ ಅವಳು ಪಾಡಿಗೆ ಬಿಟ್ಬಿಟ್ಟಿದ್ದೀನಿ. ಅಲ್ಲಿರೋರೆಲ್ಲರೂ ವಿಚಾರಿಸ್ಕೋತಾ ಇದ್ದಾಳೆ ಹೋಗ್ಬಿಟ್ಟು, ನಿಮಗೂ ಹೊಟ್ಟೆ ಹಸಿವಾ, ನನಗೂ ಹೊಟ್ಟೆ ಹಸಿವಾ ಅಂತ. ಇಲ್ಲೆಲ್ರಿಗೂ ಕುತ್ಕೊಂಡು ಕಾಲು ನೋವು ಬಂದುಬಿಟ್ಟಿದೆ. ಅವರು ಊಟ ಹಾಕೋ ತನಕ ಇವಾಗ ಎಲ್ಲರೂ ಎದ್ದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದಾರೆ. ನನಗಂತೂ ಯಾವಾಗ ಊಟ ಹಾಕ್ತಾರೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಶಾನ್ವಿಕಾ, ಕೊಡಲ್ಲ ಅಂತೇವಳೆ ಯಾರಿಗೂ. ಯಪ್ಪ, ಫೈನಲಿ ಎಲೆ ಹಾಕಿದ್ರು. ಶಾನುಗೂ ಕೂಡ ಪುಟಾಣಿ ಎಲೆ ಹಾಕಿ ನಮ್ಮ ಥರನೇ ಅವಳಿಗೂ ಎಲ್ಲನೂ ಬಡಿಸಿದ್ದಾರೆ. ಇವಾಗ ಅವಳು ತಿನ್ನೋದೇ ಒಂದು ದೊಡ್ಡ ಟಾಸ್ಕ್. ಹೆಂಗೆ ತಿಂತಾಳೆ ಏನು ಗೊತ್ತಿಲ್ಲ. ಅವಳಿಗೆ ಹಾಕಿ ಕೂರಿಸಿದ್ದೀನಿ. ಅವಳಿಗೂ ಹೊಟ್ಟೆ ಹಸಿವಿದೆ, ನನಗೂ ಹೊಟ್ಟೆ ಹಸಿವಿದೆ. ತುಂಬ ಲೇಟ್ ಆಗಿರೋದ್ರಿಂದ ಅವಳಿಗೆ ಎತ್ಕೊಂಡು ತಿಂತಾ ಇದ್ದಾಳೆ. ಈ ಥರ ಮಾಡಿಟ್ಟಿದ್ದಾಳೆ. ಎಲ್ಲ ಊಟ ಎಲ್ಲ ಮುಗಿಸಿ ಆಯಿತು. ಇವಾಗ ಅವಳಿಗೆ ಫುಲ್ ನಿದ್ದೆ ಬಂದಿದೆ. ನನಗಂತೂ ಊಟ ಮಾಡ್ಕೊಂಡು ಎದ್ದೋ ಅಷ್ಟೊಂದು ಸುಸ್ತಾಗಿಬಿಟ್ಟಿದೆ. ಒಬ್ಬರು ಸ್ಪೆಷಲ್ ಪರ್ಸನ್ನು ಕೇಕ್ ಇನ್ನೂ ಕಟ್ ಮಾಡಿಸಿರ್ಲಿಲ್ಲ. ಅವರು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಹೋಗಿದ್ರು. ಇಬ್ಬರು ಇವಾಗ ಕೇಕ್ ತೊಗೊಂಬಂದು ಇವ್ರಿಗೆ ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ದೊಡ್ಡಪ್ಪಂಗೆ ಹ್ಯಾಪಿ ಬರ್ಡೇ ಹೇಳಮ್ಮ. ಅವ್ರು ಹಿಡ್ಕೊಳ್ಳಿ, ಶಾನು ಹಿಡ್ಕೋಬೇಕಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪುಟ್ಟು ದೊಡ್ಡಪ್ಪ ಹೇಳು, ಹ್ಯಾಪಿ ಬರ್ಡೇ ಟು ಯು. ಅದು ಮೆಲ್ಟ್ ಆಗಿದೆ ಅನ್ಸುತ್ತೆ. ಶಾನು ಬೇರೆ ಮಧ್ಯದಲ್ಲಿ ಕಡ್ಡಿ ಎಳಸೋ ಥರ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇವ್ರು ಕೇಕ್ ಇನ್ನೂ ಕಟ್ ಮಾಡಿಸಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಇವ್ರು ಬಂದು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸಿದ್ರು ಪುಟ್ಟು ಅವ್ರಿಗೆ. ಇದು ಒಂಥರ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿದೆ ಅವ್ರಿಗೆ, ಸ್ಪೆಷಲ್. ಏನದು? ಏನದು? ಮೊಮ್ಮೋ. ಏನಿ ನಮ್ಮ ಶಾನ್ವಿಕಾ ತುಂಬ ಸಣ್ಣೋಳಿದ್ದಾಗ ಅವರಪ್ಪ ಇದನ್ನು ತೊಗೊಂಬಂದು ಕೊಟ್ಟಿದ್ರು. ಅವಾಗ ಆಟಾಡ್ತಾ ಇರಲಿಲ್ಲ. ಇವಾಗ ಸಿಕ್ಬಿಟ್ಟಿದೆ. ಅದನ್ನು ತೊಗೊಂಡು ಫೈಂಡ್ ಔಟ್ ಮಾಡ್ತಿದ್ದಾಳೆ ಏನೇನಿದೆ ಏನು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ ವಾಪಸ್ ಅವಳು. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ.